ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಗುರುವಾರ ಬೆಳಗ್ಗೆ ನೋಡ್ತಾ ಇರ್ಬೋದು. 5:45 ಆಗಿತ್ತು ಟೈಮ್ ಬಂದುಬಿಟ್ಟು. ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎದ್ರ ಮನೆಯವ್ರ ತೆಂಗಿನ ಮರ ಮತ್ತು ಬಾಳೆ ಗಿಡ ಅವೆಲ್ಲ, ಮತ್ತು ದಾಸವಾಳದ ಗಿಡ, ಬಿಕ್ಕೆ ಹಣ್ಣಿನ ಗಿಡ ಅವೆಲ್ಲ ಇದ್ದಾವೆ. ಸ್ವಲ್ಪ ಸ್ವಲ್ಪ ಗಿಡಗಳೆಲ್ಲ ಅವೆಲ್ಲ ನೋಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಅಲ್ಲೇ ನಿಂತ್ಕೊಂಡು. ಮತ್ತು ಚಂದಮಾಮ ಕೂಡ ಕಾಣಿಸ್ತಾ ಇದ್ದಾರೆ. ಹಂಗೆ ಸ್ವಲ್ಪ ನೋಡಿದೆ, ಆಕಾಶದ ಮೇಲೆ ಕೂಡ ನೋಡಿದೆ, ಇನ್ನು ಕಾಣಿಸ್ತಾ ಇದ್ರು. ಒಂದು ಸ್ವಲ್ಪ ಇನ್ನೂ ಆಗಲೇ ಬೆಳಗ್ಗೆ ಆಗ್ತಾಯಿತ್ತು. ಇನ್ನು ಮಾಮೂಲಿ ಎದ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸಿ ಮತ್ತು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಮೂಲಿ ಕೆಲಸ ಮುಗಿಸ್ಕೊಂಡಿದ್ದೆ. ಮತ್ತು ಅಂಗಡಿಗೆ ಕೂಡ ಬರ್ತಾಯಿದ್ರು ಹೋಗ್ತಾಯಿದ್ರು. ಮತ್ತು ಅವ್ರನ್ನೂ ಕೂಡ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಅಂಗಡಿ ಮುಂದೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ವೆದರ್ ನೋಡ್ಕೊತ. ಇನ್ನು ನನ್ನ ಮಗ ಕೂಡ ಮಲಗಿದ್ದ, ನನ್ನ ತಮ್ಮನೂ ಇನ್ನೂ ಎದ್ದಿಲ್ಲ, ಅವನು ಕೂಡ ಮಲ್ಕೊಂಡಿದ್ದ. ನಾನು ಬೇಗ ಇದ್ದಿದ್ದನ್ನೆಲ್ಲ ಮತ್ತು ಪಟ್ಲಿ ಮರಿ ಹತ್ರ ಕೂಡ ಕಸ ಎಲ್ಲ ಆಗಲೇ ಗೂಡಿಸ್ಬಿಟ್ಟಿದ್ದೆ. ಅವು ಎದ್ದು ನಿಂತ್ಕೊಂಡಿದ್ವು, ಅದಕ್ಕೆ ಮಲ್ಕೊಂಡಿದ್ರೆ ಗೂಡ್ಸಲ್ಲ, ಎದ್ದು ನಿಂತ್ಕೊಂಡಿರ್ತಾವಲ್ಲ ಇನ್ನೇನು ಎದ್ದಿದ್ದಾವೆ ಅಂತೇಳ್ಬಿಟ್ಟು ಎಲ್ಲ ಕಸ ಎಲ್ಲ ಗೂಡಿಸ್ದೆ ನೀಟಾಗೆ. ನೋಡ್ಬೋದು ನನ್ನ ಮಗ ಕೂಡ ಇನ್ನೂ ಮಲ್ಕೊಂಡಿದ್ದ. ಮಕ್ಕಳೇನಂದರೆ ಒಂದು ಕಡೆ ಹಾಕಿದ್ರೆ ಒಂದು ಕಡೆ ಇರಲ್ಲ. ನಾನು ಈ ಕಡೆ ಸ್ಟ್ರೈಟಾಗಿ ಹಾಕಿದ್ರೆ ಅವನು ಈ ಕಡೆ ಅಡ್ಡಡ್ಡ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಂಗೆ ಒಂದೊಂದು ಸತಿ ಸುಮ್ಮನೆ ಸುತ್ತಾನೇ ಇರ್ತಾರೆ. ಮತ್ತು ಜೋಲೆಲ್ಲ ಹಾಕಿದ್ರೆ ಮಾತ್ರ ನೀಟಾಗಿ ಮಲ್ಕೊತಾನೆ. ಹಿಂಗೆ ಕೆಳಗಡೆ ಹಾಕೊಂಡ್ರೆ ಅವ್ನಿಗಿಷ್ಟ ಬಂದಿರೋ ಥರ ಮಲ್ಕೊತಾನೆ. ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಬಿಸಿನೀರು ಕುಡಿತೀನಲ್ವ, ಅದಕ್ಕೆ ಬಿಸಿನೀರು ಸ್ವಲ್ಪ ಇಟ್ಟಿದ್ದೀನಿ. ಅದರಲ್ಲಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ತೊಗೊಂಡ್ಬಿಟ್ಟು ಆಮೇಲೆ ಹಂಗೆ ಟೀಗೆ ಇಟ್ಬಿಡ್ತೀನಿ ಅದರಲ್ಲೇ. ಇನ್ನೇ ನಾನು ಟೀ ಫಸ್ಟ್ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋಷ್ಟೊತ್ತಿಗೆ ಅಲ್ಲಿವರೆಗೂ ಟೈಮ್ ಸರಿ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ತಿಂಡಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಡಿ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸಿ, ಮತ್ತು ಟೈಮ್ ಆಗಿತ್ತಾಗಲೇ ನನ್ನ ಮಗ ಕೂಡ 2ನೇ ಟ್ರಿಪ್ ಮಲ್ಕೊಂಡ. ಫಸ್ಟ್ನೇದು ಬೆಳಗ್ಗೆ ಅಂದರೆ 9:30 10 ಗಂಟೆ ಅಷ್ಟೊತ್ತಿಗೆ ಮಲಗಿಬಿಡ್ತಾನೆ. ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಬಟ್ಟೆ ಆದರೂ ಒಗೆಯೋಣ. ಮತ್ತು ನಮ್ಮ ಅತ್ತಿಗೆ ಬೇರೆ ಕೆಲ್ಸಕ್ಕೆ ಹೋಗಿದ್ರು, ಬಂದು ನಾನು ಮನೆ ತೊಳಿತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ನನ್ನ ಬಟ್ಟೆ ಎಲ್ಲ ಒಗೆದ್ಬಿಡೋಣ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೆ. ಜಾಸ್ತಿ ಬಟ್ಟೆನೇ ಇದ್ದವು. ನನ್ನ ಮಗ ಎದ್ರಂತೂ ಬಟ್ಟೆ ಒಗೆಯೋಕ್ಕೆ ಬಿಡಲ್ಲ. ಬರೋದು, ನೀರೆಲ್ಲ ಚೆಲ್ಲೋದು, ಮತ್ತು ಆ ಟಬ್ಬಲ್ಲಿ ಹೋಗಿ ಕೂತ್ಕೊಳ್ಳೋದು, ಸೋಪ್ ತೊಗೊಂಡೋಗಿ ಎಲ್ಲ ತೊಟ್ಟೆಲೆಲ್ಲ ಹಾಕೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ಬಟ್ಟೆ ಒಗೆಯೋಣಂತ ಹೇಳಿ ಅವ್ನು ಮಲಗಿಸಿದ್ದೀನಿ. ಅವ್ನು ಮಲ್ಕೊಂಡಿದ್ದ. ಚಿಕ್ಕಮ್ಮ ಕೂಡ ಮನೆಯಲ್ಲೇ ಇದ್ದರು. ಅವರು ಕೂಡ ಸ್ವಲ್ಪ ಕೆಲಸ ಇದೆ. ಮತ್ತು ಮಾರಮ್ಮನ ಹಬ್ಬ ಬಂತಲ್ಲ, ಅದಕ್ಕೆ ಮನೇಲಿ ಇವಾಗ ಇಂಪಾರ್ಟೆಂಟ್ ಬೇಕಾಗಿರೋವಂತಂದರೆ ಖಾರ ಸಾಂಬಾರ, ಮತ್ತು ಅಕ್ಕಿ, ರಾಗಿ, ಮತ್ತು ಹಿಟ್ಟು ಅದೆಲ್ಲ ಬೇಕಾಗುತ್ತೆ ಮೇನ್ ಆಗಿರೋದು. ಅದಕ್ಕೆ ಅದೆಲ್ಲ ಮಾಡ್ಕೊಬೇಕಂತ ರಜೆ ಹಾಕಿದ್ರು, ಕೆಲ್ಸಕ್ಕೆ ಹೋಗಿರಲಿಲ್ಲ. ಇನ್ನು ಫೈನಲಿ ನನ್ನ ಮಗ ಎದ್ದೊಳಷ್ಟೊತ್ತಿಗೆ ಬಟ್ಟೆ ಎಲ್ಲ ಒಗೆದು ಎಲ್ಲ ಒಣಗಾಕಿದ್ದೀನಿ. ಬಿಸಿಲು ಕೂಡ ಸ್ವಲ್ಪ ಬರೋದು ಹೋಗೋದು ಆ ಥರ ಮಾಡ್ತಾಯಿತ್ತು. ಅಟ್ಲೀಸ್ಟ್ ಗಾಳಿಗಾದರೂ ಹಾರ್ಕೊಳ್ಳಿ ಅಂತ ಹಾಕಿದೆ. ಮತ್ತು ಬಿಸಿಲು ಬರ್ತಾನೂ ಚೆನ್ನಾಗಿ ಬಿಸಿಲು ಬಂತು. ಇಲ್ಲಿ ನೋಡ್ಬೋದು ನನ್ನ ಮಗ ಎದ್ಬಿಟ್ಟು ಆಗಲೇ ಪಟ್ಲಿ ಮರಿಗೆ ಒಳಗಡೆ ಚಿಪ್ಸ್ ಬಿದ್ದಿದ್ರೆ ತೊಗೊಂಬಂದು ಅದನ್ನ ಪಾಕೆಟ್ ಅವನೇ ಓಪನ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದಾನೆ. ಅಷ್ಟೇ, ಏನು ಸಿಕ್ಕರೂ ಅದನ್ನ ತೊಗೊಬಂದು ಅದಕ್ಕೆ ಇಡ್ತಾ ಇರ್ತಾನೆ. ಅದಷ್ಟು ಜಾಸ್ತಿ ಇಟ್ಟಿದ್ದಾಗಲೇ ತಿಂದುಬಿಟ್ಟಿತ್ತು. ನಾನು ನೋಡ್ಕೊಂಡಿರಲಿಲ್ಲ. ನೋಡ್ಕೊಂಡ್ಮೇಲೆ ಮತ್ತೆ ಒಂದು ವೀಡಿಯೋ ಹಿಡಿತಾ ಇದ್ದೀನಿ. ಒಳಗಡೆ ಇವು ಮಂಡಕ್ಕಿ ಇರುತ್ತಲ್ಲ, ಮಂಡಕ್ಕಿ ಇರಲಿ, ಸುಮ್ಮನೆ ಕೈಯೆಲ್ಲ ತೊಗೊಬರೋದು ಅವಕ್ಕೆ ಹಾಕೋದು, ಮತ್ತು ಚಿಪ್ಸ್ ಎಲ್ಲ ತೊಗೊಂಬರೋದು ಹಾಕೋದು, ಮತ್ತು ಚಾಕ್ಲೇಟು, ಬಿಸ್ಕೆಟು ಏನು ಸಿಗುತ್ತೋ, ಮತ್ತು ಬನ್ನು ಅವೆಲ್ಲ ತೊಗೊಬಂದು ಹಾಕ್ತಾನೆ ಇರ್ತಾನೆ ಅವನು. ಬೇಡ ಬೇಡ ಅಂತಂದ್ರೂ ಕೇಳಲ್ಲ. ಇದಕ್ಕೊಂದಕ್ಕೆ ಇವಾಗ ಇವನಿಗೆ ತುಂಬ ಇಷ್ಟ ಇದು ಅಂದರೆ ಅದಕ್ಕೆ ಇನ್ನೊಂದು ಪಟ್ಲಿ ಮರಿ ಇದೆಯಲ್ವ, ಅದಕ್ಕೆ ಅಷ್ಟೊಂದು ಅವನು ಏನು ಹಾಕೋಕ್ಕೆ ಹೋಗಲ್ಲ. ಎರಡಕ್ಕೂ ಸಮವಾಗಿ ಹಾಕಬೇಕು ಅಂತ ಹೇಳಿದ್ರು ಕೂಡ ಅದು ಬೇಡ ನನಗೆ ಅಂತ ಹೇಳಿ ಇದನ್ನು ಮಾತ್ರ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಮತ್ತು ಒಬ್ಬೊಬ್ಬನೇ ಇದ್ದಾಗ ಇದ್ರ ಜೊತೆ ಮಾತಾಡೋದು, ಆಟಾಡೋದು, ಆ ಥರ ಎಲ್ಲ ಮಾತಾಡ್ತಾ ಇರ್ತಾನೆ. ಜಾಸ್ತಿ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಒಬ್ಬನೇ ಇದ್ದಾಗ ಮಾತ್ರ. ಯಾರಾದರೂ ಇದ್ದರೆ ಮಾತ್ರ ಹುಡುಗರ ಜೊತೆ ಆಟಾಡ್ತಾನೆ. ಯಾರಿಲ್ಲ ಅಂದರೆ ಇದನ್ನೇ ಹೋಗೋದು, ಒಳಗಡೆ ತೊಗೊಂಬರೋದು, ತಿನ್ನಿಸೋದು, ಮತ್ತು ಅದ್ರ ಮೂತಿ ಎಲ್ಲ ಹಿಂಗೆ ಸವರೋದು, ಮತ್ತು ಮುತ್ತು ಕೊಡೋದು, ಹಂಗೆಲ್ಲ ಮಾಡ್ತಾ ಇರ್ತಾನೆ. ಅದನ್ನಂತೂ ಪಾಪ ಸೇರೋದೇ ಇಲ್ಲ ಅವನು. ಹೇಳ್ತೀವಿ ಪಾಪ ಮಗು ಅಲ್ವಾ, ಏನು ಗೊತ್ತಾಗುತ್ತೆ ಹೇಳಿ. ಅದಕ್ಕೆ ಇವಾಗ ತಿನ್ನಿಸ್ಬೇಡ, ನೋಡಿ ತಿಂತಾ ಇಲ್ಲ, ಅದು ಸ್ವಲ್ಪ ಚೂರು ಇದೆ, ಅದಕ್ಕೆ ಹೆಂಗೆ ತಿನ್ನೋಕ್ಕೆ ಬರುತ್ತೆ ಹೇಳಿ. ಅದಕ್ಕೆ ತೊಗೊಂಡೋಗಿ ಅದನ್ನ ಮೂಗ್ನಕ್ಕೆಲ್ಲ ಹಾಕ್ತಾ ಇದ್ದಾನೆ. ಬಾಯಿ ಎಲ್ಲ ಇದ್ದರೂ ಮೂಗ್ನಕ್ಕೆ ಹೋಗಿ ತೋರಿಸ್ತಾ ಇದ್ದಾನೆ. ಅದಕ್ಕೆ ಇವಾಗ ಇನ್ನೊಂದು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾ ಇದ್ದಾನೆ. ನಾನು ಬೇಡ ಅಂತ ಹೇಳಿದೆ. ನೋಡಿ ಏನು ಸಿಗ್ತದೆ ತೊಗೊಂಡು ಎಲ್ಲ ಬಿಚ್ಚಾಡೋದು, ಹಂಗೆಲ್ಲ ಮಾಡ್ತಾನೆ ಇರ್ತಾನೆ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ ಅವನಿದ್ರೆ. ಮತ್ತು ಕೆಲಸ ಕೂಡ ಬೇಗ ಆಗೋಲ್ಲ. ನಾವು ಬೇಗ ಮುಗಿಸ್ಬೇಕನ್ನೋ ಕೆಲಸ ಏನಿಲ್ಲ ಅಂದ್ರೂ ಒಂದು 1 ಅವರ್ ಮೇಲೇ ಟೈಮ್ ಹಿಡಿಸುತ್ತೆ. ಆ ಥರ ಮಾಡ್ತಾನೆ ಇರ್ತಾನೆ ಏನಾದರೂ ಒಂದು ಕೆಲಸ. ಇನ್ನು ಚಿಕ್ಕಮ್ಮ ಕೂಡ ಮನೆ ಹತ್ರ ಬಂದ ತಕ್ಷಣ ನಾವು ಒಣಮೀನು ಮಾರ್ತೀವಲ್ವ ಅಂಗಡಿಯಲ್ಲಿ, ಲಾಸ್ಟ್ ಇನ್ನು ಸ್ವಲ್ಪ ಉಳಿದಿದ್ವು. ಅದಕ್ಕೆ ಅವನ್ನ ಯಾರಿಗೂ ಕೊಡೋಕ್ಕೂ ಬರಲ್ಲ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊ ಚಿಕ್ಕಮ್ಮ ಅಂತ ಹೇಳಿಬಿಟ್ಟು ಕೊಟ್ಟೆ. ಅವರೆಲ್ಲ ಸ್ವಲ್ಪ ಅದರಲ್ಲಿ ಹುಳ ಏನಾದರೂ ಆ ಥರ ಇದ್ದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾರೆ. ಮತ್ತು ಟೊಮೊಟೊ ಕೂಡ ತಂದಿದ್ರು. ಟೊಮೊಟೊ ಖಾಲಿಯಾಗಿತ್ತು ಮನೇಲಿ.
ಟೊಮೊಟೊ ಕೂಡ ತಂದರು. ಮತ್ತು ಮಳೆ ಕೂಡ ಸ್ಟಾರ್ಟ್ ಆಯಿತು ಹೇಳ್ಬೇಕಂದ್ರೆ, ಸ್ವಲ್ಪ ಲೈಟಾಗಿ ಬಂತು ಮಳೆ. ಮತ್ತು ಅಂಗಡಿಗೆ ಬೇಕಾಗಿರೋ ಚಿಪ್ಸ್ ಐಟಮ್ ಎಲ್ಲ ಅಂಗಡಿ ಹತ್ರನೇ ಬರುತ್ತೆ, ಅವ್ರು ತೊಗೊಂಬರ್ತಾರೆ ವಾರ ವಾರ. ಬುಧವಾರ ಇಲ್ಲ ತಪ್ಪಿದ್ರೆ ಗುರುವಾರ ಬಂದೇ ಬರ್ತಾರೆ, ಕನ್ಫರ್ಮಾಗಿ ಬರ್ತಾರೆ ಇವರು. ಇವ್ರ ಹತ್ರನೇ ತೊಗೊಳ್ಳಿ. ಈ ಥರ ಬೋಟಿ ಮತ್ತು ಚಿಪ್ಸ್ ಮತ್ತು ಬಟಾಣಿ, ಶೇಂಗಾ ಬೀಜ, ಈ ಥರ ವೆರೈಟಿ ಇರುತ್ತಲ್ವ. ಈ ಥರ ಚಿಕ್ಕ ಮಕ್ಕಳು ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ರೋಡ್ ಸೈಡ್ ಇರೋದ್ರಿಂದ ಹಿಂಗೆ ಹೋಗ್ತಾರೆ ಸ್ಕೂಲ್ಗೆ. ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತಾ ಇರ್ತಾರೆ, ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು, ಇಲ್ಲ ಬ್ಯಾಗಲ್ಲೆಲ್ಲ ಹಾಕ್ಕೊಂಡು. ಇನ್ನೇನು ತಂದ ತಕ್ಷಣ ನನ್ನ ಮಗ ಆಗಲೇ ನನಗೊಂದು ಕೊಡು ಅಂತ ಹಠ ಮಾಡ್ತಾ ಇದ್ದ. ಇಲ್ಲ ಕೊಡಲ್ಲ, ತಿನ್ನಬಾರ್ದು ಅಂತ ಹೇಳಿ ನಾನು ಹಂಗೆ ಮಾಡ್ತಾಯಿದ್ದೀನಿ. ನೋಡ್ಬೋದು ಒಳಗಡೆ ಎಲ್ಲ ಆಗಲೇ ಚೆಲ್ಲಾಪಿಲ್ಲಿ ಮಾಡಿದ್ದಾನೆ. ಹಂಗೆ ಒಂದು ಸ್ವಲ್ಪ ಸುಮ್ಮನಿರಲ್ಲ, ನೀರೆಲ್ಲ ಮೇಲೆ ಹಾಕ್ಕೊಂಡು ನೀರೆಲ್ಲ ಚೆಲ್ಕೊಂಡು ಹಂಗೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಬಟ್ಟೆ ಚೇಂಜ್ ಮಾಡಿದೆ ನಾನು. ಮತ್ತು ನಮ್ಮ ಅತ್ತಿಗೆ ಕೂಡ ಆಗಲೇ ಮಧ್ಯಾಹ್ನ ಆಗಿತ್ತು, ಒಂದು ಸ್ವಲ್ಪ ಲೇಟ್ ಆಗಿತ್ತು. ಅವಾಗ ಕೂಡ ಅವ್ರು ಬಂದು ಆಗಲೇ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಕೂಡ ಇನ್ನೂ ಮನೆ ಏನೂ ಕ್ಲೀನ್ ಮಾಡಿಲ್ಲ, ಡೀಪ್ ಕ್ಲೀನಿಂಗು. ಶನಿವಾರ ಹಂಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಶನಿವಾರ ಭಾನುವಾರ ಮಾಡಿಕೊಂಡ್ರೆ ಮತ್ತು ಸೋಮವಾರದಿಂದ ಮತ್ತು ಆ ಕಡೆ ಒಂದು ವಾರ ಫುಲ್ಲು ಹಬ್ಬ ಇರುತ್ತೆ ನಮಗೆ. ಅದಕ್ಕೆ ಇನ್ನೇನು ಚಿಕ್ಕ ರೂಮ್ ಅಲ್ವಾ, ಬೇಗ ತೊಳಿಬೋದು, ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಂತೇಳಿ ಫಸ್ಟ್ ಅವರೆಲ್ಲ ತೊಳೆಯಲಿ ಅಂತೇಳಿ ಸುಮ್ಮನೆ ಅದೇ. ಮತ್ತು ನೀರು ಇಂಪಾರ್ಟೆಂಟ್, ನೀರು ಬೇಕಲ್ವ, ಜಾಸ್ತಿ ನೀರು ಬೇಕಾಗುತ್ತೆ. ಇಬ್ಬರು ಒಂದೇ ಸತಿ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಅವರು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ನಾನು ಮಾಡ್ಕೊತೀನಿ ಅಂತ ಸುಮ್ಮನೆ ಅದೇ. ಮತ್ತು ಚಿಕ್ಕಮ್ಮರ ಮನೆ ಹತ್ರ ಬಂದ ತಕ್ಷಣ ನಮ್ಮ ಚಿಕ್ಕಮ್ಮ ಎಲ್ಲ ರಾಗಿ ಕ್ಲೀನ್ ಮಾಡ್ತಾಯಿದ್ರು. ಜಿನ್ನಕ್ಕೆ ಹಾಕ್ಸ್ಬೇಕಲ್ವ, ಹಿಟ್ಟು ಭಾಳ ಬೇಕಾಗುತ್ತೆ, ರಾಗಿ ಹಿಟ್ಟಿಲ್ಲ. ಅದಕ್ಕೋಸ್ಕರ ಎಲ್ಲ ಬಿಸಿಲು ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ರೆ ನನ್ನ ಮಗ ಬಿಡ್ತಾನೆ ಇಲ್ಲ. ಸುಮ್ಮನೆ ಹೋಗೋದು, ಅದ್ರ ಮೇಲೆ ನಿಂತ್ಕೊಳ್ಳೋದು, ತುಳಿಯೋದು, ಮತ್ತು ನಾನು ಹೆಲ್ಪ್ ಮಾಡ್ತೀನಿ ಅಂತ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಇವ್ನು ಮಲ್ಕೊಂಡಾಗಲೇ ಸ್ವಲ್ಪ ಕೆಲಸ ಮಾಡ್ಕೋಬೇಕು ನಾವು, ಇಲ್ಲಾಂದರೆ ಯಾರಾದರೂ ಒಬ್ರು ಎತ್ಕೊಂಡ್ರು ಕೂಡ ಅವ್ರ ಅಜ್ಜಿ ಮನೇಲಿ ಇದ್ದಾರೆ ಅಂತಂದರೆ ಅವನು ಇಲ್ಲಿರೋದೇ ಇಲ್ಲ, ಹೋಗ್ಬಿಡ್ತಾನೆ ಅಲ್ಲಿಗೆ. ಅಲ್ಲಿ ಹೋಗೋದು, ಅಲ್ಲೆಲ್ಲ ತೀಟ್ಲೆ ಮಾಡೋದು. ಚಿಕ್ಕಮ್ಮ ಏನಾದರೂ ಕೆಲಸ ಮಾಡಿದ್ರೆ ಅಡ್ಡಡ್ಡ ಹೋಗೋದು, ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಟಿ ವಿ ಹಾಕ್ಕೊಂಡು ಕೂತ್ಕೊಂಡ್ರೆ ಹೋಗೋದು, ಟಿ ವಿ ಎಲ್ಲ ಆಫ್ ಮಾಡೋದು ಅಂತ ಏನೋ ಮಾಡ್ತಾನೆ ಇರ್ತಾರೆ. ನಮ್ಮ ಚಿಕ್ಕಮ್ಮನಿಗಂತ ಇವ್ನು ಚಿಂತೆ, ಇವ್ನು ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರು ಒದ್ದಾಡ್ತಾಯಿದ್ರು. ಇನ್ನೆಲ್ಲ ಆಯಿತು. ಮತ್ತು ಸಂಜೆ ಕೂಡ ಆಗ್ಬಿಡ್ತು. ಸಂಜೆ ಅಂದರೆ ಒಂದು 4:45 ಟೈಮು. ಮಳೆ ಕೂಡ ಸ್ವಲ್ಪ ಲೈಟಾಗಿ ಬರ್ತಾ ಇತ್ತು. ಮೋಡ ಏನು ಆಗಿರಲಿಲ್ಲ ಅಷ್ಟೊಂದು, ಆದರೂ ಕೂಡ ಮಳೆ ಬಂತು. ಸ್ವಲ್ಪ ಬಂತು, ಒಂದು ಪರವಾಗಿರಲಿಲ್ಲ, ಒಂದು ಮೀಡಿಯಮ್ಮಾಗಿ ಬಂತು. ನೋಡ್ತಾ ಇರ್ಬೋದು ಪಾಪ, ಹಸು ಹೊಡ್ಕೊಂಡು ಬರ್ತಾಯಿದ್ದಾರೆ ಹೊಲ್ದಾಗಿಂದ ಮೇಯಿಸ್ಕೊಂಬಿಟ್ಟು. ತುಂಬ ಹಸು ಇದ್ದಾವೆ ನಮ್ಮ ಕಡೆ, ಜಾಸ್ತಿ ಸಿಂಧಿ ಹಸುನೇ ಸಾಕೋದು. ಮನೆಗೆ ಏನಿಲ್ಲ ಅಂದರೂ 1, 2, 3 ಇದ್ದೇ ಇದ್ದಾವೆ. ಒಬ್ಬರ ಮನೇಲಿ ಒಬ್ಬೊಬ್ಬರ ಮನೇಲಿ 2, 3 ಆ ಥರ ಕಂಪಲ್ಸರಿ ಇದ್ದಾವೆ. ತುಂಬ ಆರೈಕೆ ಮಾಡ್ತಾರೆ. ಸಿಂಧಿ ಹಸ ಮಾತ್ರ, ನಾಟಿ ಹಸ ಆದರೆ ಅಷ್ಟೊಂದು ಆರೈಕೆ ಇರಲ್ಲ ಅಷ್ಟೊಂದು. ಇವಕ್ಕೆ ಮಾತ್ರ ಯಾವಾಗಲೂ ಆರೈಕೆ ಮಾಡ್ತಾನೆ ಇರಬೇಕು. ಮನೇಲಿ ಮಗುನ ನಾವು ಯಾವ ಥರ ಜೋಪಾನ ಮಾಡ್ತೀವೋ ಆ ಥರ ಮಾಡಬೇಕು. ಅವಕ್ಕೆ ಅಷ್ಟೊಂದು ಆರೈಕೆ ಮಾಡಿದ್ರೆ ಮಾತ್ರ ಅವು ಚೆನ್ನಾಗಿರ್ತವೆ. ಇಲ್ಲಾಂದರೆ ಯಾವಾಗಲೂ ಕೂಡ ಮೆಡಿಷನ್ ಅಂತ ಇಂಜೆಕ್ಷನ್ನು ಅದೆಲ್ಲ ಕೊಡ್ತಾನೆ ಇರ್ತಾರೆ. ಸುಮ್ಮನೆ ನಮಗಂತೂ ನೋಡಿ ಪಾಪ ಒಂಥರ ಅನಿಸ್ಬಿಡುತ್ತೆ. ಇನ್ನೇನು ಸಂಜೆ ನೈಟ್ ಆಯಿತು. ಚಿಕ್ಕಮ್ಮ ಇಲ್ಲೇ ಸ್ವಲ್ಪ ಮುದ್ದೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಸುಸ್ತಾಗಿತ್ತಲ್ವ, ನಾನು ಸ್ವಲ್ಪ ಆಗಲೇ ಮುಂಚೆ ಅಕ್ಕಿಯೆಲ್ಲನೇ ಹಾಕ್ಬಿಟ್ಟು ಹೆಸರಿಟ್ಟಿದ್ದೆ. ಚಿಕ್ಕಮ್ಮ ಬಂದುಬಿಟ್ಟು ಮುದ್ದೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ನನ್ನ ಮಗ ಅಂತೂ ನಮ್ಮ ಚಿಕ್ಕಮ್ಮನ ಜೊತೆ ಜಗಳ ಅಂದರೆ ಜಗಳ. ನಮ್ಮ ಚಿಕ್ಕಮ್ಮ ಏನು ಮಾತಾಡ್ತಿರ್ತಾರೋ ಅದೇ ಅವನ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾನೆ. ಮತ್ತು ಇಲ್ಲಿ ನೋಡ್ಬೋದು, ನೈಟ್ ಆದರೆ ಸಾಕು ನಮ್ಮ ಚಿಕ್ಕಮ್ಮ ಹಿಂಗೆ ಬರ್ತಾರೆ ಮನೆ ಹತ್ರ ಹೋಗೋಗಿನ ಮುಂಚೆ. ಆವಾಗ ನಾತ್ಕೊಳ್ಳೋದು, ಮತ್ತು ಅವ್ರ ಮೇಲೆ ಕೂತ್ಕೊಳ್ಳೋದು, ಆಟ ಆಡೋದು ಹಂಗೆಲ್ಲ ಮಾಡ್ತಾಯಿರ್ತಾರೆ. ನಮ್ಮ ಚಿಕ್ಕಮ್ಮನಿಗೆ ಭಯ ಇಡಮ್ಮ, ಅವ್ನಿಗೆ ಭಯ ಇಲ್ಲ ಅಂತಂದರೆ ನಮ್ಮ ಚಿಕ್ಕಮ್ಮ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಬಿಡಿ, ಇನ್ನು ಯಾರ ಹತ್ರ ಆಡ್ತಾನೆ, ನನ್ನ ಹತ್ರನೇ ಆಡೋದಲ್ವ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಹೆಂಡಾಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ. ವ್ಲಾಗ್ ಕೂಡ ಲೇಟ್ ಆಗ್ತಾ ಇದೆ, ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಈಗ ಹಬ್ಬ ಬಂತಲ್ವ, ಫುಲ್ಲು ಬ್ಯುಸಿ ಇರ್ತೀನಿ ನಾನು. ಅಂಗಡಿಲಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಬ್ಯುಸಿ ಇರುತ್ತೆ. ಸ್ವಲ್ಪ ಹಬ್ಬ ಮುಗಿಯೋವರೆಗೆ ಆಮೇಲೆ ಸ್ವಲ್ಪ ಫ್ರೀ ಇರ್ತೀನಿ. ಇವಾಗ ಹಬ್ಬ ಸ್ಟಾರ್ಟ್ ಆದಾಗ ಮತ್ತು ಹಬ್ಬದಲ್ಲಿ ಮತ್ತು ಸ್ವಲ್ಪ ಹಬ್ಬ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಬ್ಯುಸಿ ಇರ್ತೀನಿ. ಆಮೇಲೆ ಅಷ್ಟೊಂದೇನಿರಲ್ಲ. ಇಷ್ಟು ದಿನ ಸ್ವಲ್ಪ ಲೈಟಾಗಿ ಬ್ಯುಸಿ ಇರ್ತಿದ್ದೆ, ಅಷ್ಟು ಜಾಸ್ತಿ ಬ್ಯುಸಿ ಇರ್ತಿರ್ಲಿಲ್ಲ. ಇವಾಗ ಮನೆ, ಮಗು ಮತ್ತು ಅಂಗಡಿ ಎಲ್ಲ ಅಲ್ವಾ, ಅದಕ್ಕೆ ರಿಸ್ಕ್ ಆಗ್ತಾಯಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ